ನೋಡಿ, ಈಗ ನೀವು ನೋಡ್ತಾ ಇರೋದು ಇದು ಕಾಫಿ ಗಿಡಗಳು ಕಾಣಿಸ್ತಾ ಇದೆಯಲ್ಲ. ಇದೆಲ್ಲ ಯಾಕೆ ಹಿಂಗೆ ಬೆಳೆದಿದೆ ಅಂದರೆ, ಇಲ್ಲಿ ಇವರು ಕಾಫಿ ಬೀಜನ ಹಣ್ಣನ್ನ ಕುಯ್ಯೋಕ್ಕಾಗ್ದೇ ಬಿಟ್ಟಿರೋದು, ಆ ಬಿದ್ದಿರೋ ಇದರಿಂದ ಇದಾಗಿದೆ. ನೋಡಿ ಎಷ್ಟೊಂದು ಬಿಟ್ಟಿದೆ ಕಾಫಿ. ನೋಡ್ರಿ ಇಲ್ಲಿ ನೋಡ್ರಿ, ಅದು ನೋಡ್ರಿ ಎಲ್ಲ ಉದ್ದಕ್ಕೂ, ಈ ತೋಟದ ಉದ್ದಕ್ಕೂ ಹೇಳ್ತೀನಿ, ಮಲೆನಾಡು ತೋಟ ಇದು. ಇಲ್ಲಿ ನೋಡ್ರಿ, ಕಾಫಿನ ಅವರು ಬೀಜನ ಆರ್ಸೋಕ್ಕಾಗ್ದೇ ಬಿಟ್ಟಿರೋದು, ಆಗಲೇ ಗಿಡವಾಗಿ ಬೆಳೆದ್ಬಿಟ್ಟಿದೆ ಇಷ್ಟೊಂದು. ಖುಷಿ ಆಗತ್ತಲ್ಲ ನೋಡೋಕೆ. ಇವೆಲ್ಲ ಮಲೆನಾಡು ಏರಿಯಾದಲ್ಲಿ ಓಡಾಡ್ತೀವಿ. ನೆನಪಿರಲಿ, ನಾನಿರೋದು ಈಗ ಮೇ ತಿಂಗಳು, ಸುಡು ಬಿಸಿಲಲ್ಲಿದ್ದೀನಿ, ಆದರೂ ತಂಪಾಗಿ ತೋಟ. ಹೆಚ್ಚು ಕಮ್ಮಿ ಹೊರಗಿನ ವಾತಾವರಣಕ್ಕಿಂತ 3 ರಿಂದ 4 ಡಿಗ್ರಿ ಕಡಿಮೆ ಇದೆ ಅಂತ ಹೇಳೋಕೆ ನಂಗೆ ಖುಷಿ ಆಗತ್ತಿಲ್ಲಿ. ನೋಡ್ರಿ ಹೆಂಗಿದೆ ಕಾಫಿ ಗಿಡಗಳು, ಮಲೆನಾಡು ಸ್ಪೆಷಲ್. ಸೊ ಮಲೆನಾಡಿನ ತೋಟಗಳಲ್ಲಿ ವೈವಿಧ್ಯತೆ ನೋಡಿ ಹೇಗಿದೆ. ಇದೇ ರೀತಿ ಪ್ರಯತ್ನವನ್ನು ನಾವು ಬೇರೆ ಕಡೆ ಸಹ ಪ್ರಯತ್ನವನ್ನು ಮಾಡಬಹುದು. ಈ ರೀತಿ ಕೃಷಿಯ ಪ್ರಯತ್ನವನ್ನು ನಾವು ಮಾಡಬಹುದು.